ಆತ್ಮೀಯ ವೀಕ್ಷಕರೇ, ಕುಂಭ ರಾಶಿಯ ರಹಸ್ಯಗಳನ್ನು ತಿಳಿದುಕೊಡುವ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ರಾಶಿಯವರು ಜೀವನದಲ್ಲಿ ಸಕ್ಸಸ್ ಆಗೋಕೆ, ಹಣಕಾಸಿನ ಅಭಿವೃದ್ಧಿ ಆಗೋಕೆ ಏನೆಲ್ಲ ಮಾಡಬೇಕು ಎನ್ನುವುದನ್ನು ಮುಂದೆ ಹೇಳುತ್ತೇವೆ. ಅದನ್ನು ತಿಳಿಯೋಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಕುಂಭ ಇದು ರಾಶಿ ಚಕ್ರದ 11ನೇ ರಾಶಿ. ಧನಿಷ್ಠ ನಕ್ಷತ್ರದ 2, ಶತಭಿಷ ನಕ್ಷತ್ರದ 4 ಹಾಗೆ ಪೂರ್ವಭಾದ್ರ ನಕ್ಷತ್ರದ 3 ಪಾದಗಳು ಈ ರಾಶಿಗೆ ಸೇರುತ್ತೆ. ಈ ರಾಶಿ ಕಾಲಪುರುಷನ ಮೊಣಕಾಲಿನಿಂದ ಕಾಲಿನ ಭಾಗವನ್ನು ಪ್ರತಿನಿಧಿಸುತ್ತೆ. ಮೊಡವನ್ನು ಹಿಡಿದು ನಿಂತಿರುವ ವ್ಯಕ್ತಿ ಈ ರಾಶಿಯ ಸಂಕೇತ. ಕುಂಭ ರಾಶಿಯವರು ಮಾತಿನ ಮಲ್ಲರು ಎಂದು ಕರೆಸಿಕೊಳ್ಳುತ್ತಾರೆ. ಆದರೆ ಇವರ ಮಾತು ಮನೆ ಕಟ್ಟುತ್ತಾ ಇಲ್ಲ ಮನೆ ಕೆಡಿಸುತ್ತಾ ಅನ್ನೋದನ್ನು ನಾವೀಗ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ಹಾಗೂ ರಾಶಿ ಭವಿಷ್ಯಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಕುಂಭ ರಾಶಿಗೆ ಅಧಿಪತಿ ಶನಿ. ಇದರ ಪ್ರಕಾರ ಹೇಳುವುದಾದರೆ ಕುಂಭ ರಾಶಿಯಲ್ಲಿ ಹುಟ್ಟಿದವರು ನೋಡೋಕ್ಕೆ ಮಧ್ಯಮ ಎತ್ತರ ಅಥವಾ ಸಾಕಷ್ಟು ಎತ್ತರವಾಗಿರುತ್ತಾರೆ. ತೆಳ್ಳಗಿನ ಶರೀರ ಹಾಗೆ ಸುಂದರವಾದ ಮುಖ. ಮುಖದಲ್ಲಿ ತೇಜಸ್ಸು, ಗಮನ ಸೆಳೆಯುವ ಆಕರ್ಷಕ ವ್ಯಕ್ತಿತ್ವ. ನೋಡೋಕೆ ತೆಳ್ಳಗಿದ್ದರೂ ತುಂಬಾ ಬಲಶಾಲಿ. ಕಣ್ಣುಗಳು ಶಾರ್ಪ್ ಹಾಗೆ ಸುಂದರ. ಗೋಧಿ ಬಣ್ಣದ ಚರ್ಮ ಹಾಗೆ ನುಣುಪಾದ ಕೂದಲು, ಉದ್ದವಾದ ಕೈಕಾಲುಗಳು ಇವರ ಬಾಹ್ಯ ಲಕ್ಷಣಗಳು. ಈ ರಾಶಿ ಮಾನವೀಯತೆಯ ನಿಜವಾದ ಅರ್ಥವನ್ನು ಪ್ರತಿನಿಧಿಸುತ್ತೆ. ಈ ರಾಶಿಯ ಜನ ಅನ್ವೇಷಕರು, ಸಂಶೋಧಕರು ಹಾಗೆ ಸಾಹಸಿಗಳು. ಬುದ್ಧಿವಂತಿಕೆ ಹಾಗೂ ಸ್ವಾಭಾವಿಕತೆಯ ಸಂಕೇತ ಕೂಡ ಹೌದು. ಆಧುನಿಕತೆ ಹಾಗೂ ಸ್ವಾತಂತ್ರ್ಯವನ್ನು ಪ್ರೀತಿಸುವವರು. ಒಳ್ಳೆಯ ಹಾಸ್ಯಗಾರರು ಕೂಡ. ಒಳ್ಳೆಯ ಉತ್ಸಾಹಿ ಮನಸ್ಥಿತಿಯವರು. ಕಲ್ಲನ್ನು ಮಾತನಾಡಿಸಬಲ್ಲವರು ಎಂದು ಹೇಳಬಹುದು. ಇವರ ಮುಂದೆ ಮಾತಲ್ಲಿ ಗೆಲ್ಲುವುದು ತುಂಬಾ ಕಷ್ಟ. ಕೆಲವೊಮ್ಮೆ ಹೆಚ್ಚು ಭಾವುಕರಾದರೂ ಅಷ್ಟೇ ಬೇಗ ಭಾವನೆಗಳನ್ನು ಕಂಟ್ರೋಲ್ ಮಾಡುತ್ತಾರೆ. ನಿಜವಾದ ಭಾವನೆಗಳನ್ನು ಮರೆಮಾಚೋದರಲ್ಲಿ ಎಕ್ಸ್ಪರ್ಟ್ಗಳು. ಇವರ ಮನಸ್ಸು ಯೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಕೆಲವೊಮ್ಮೆ ಗಂಭೀರವಾಗಿರುವ ಸ್ವಭಾವದವರು. ಹಣಕಾಸಿನ ವಿಚಾರದಲ್ಲಂತೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಖರ್ಚು ಮಾಡುತ್ತಾರೆ. ಸ್ನೇಹಿತನ ಆಯ್ಕೆ ಮಾಡುವಾಗಲೂ ಅಷ್ಟೇ ತುಂಬಾ ಕಾಳಜಿಯನ್ನು ವಹಿಸುತ್ತಾರೆ. ಇವರು ಕಠಿಣ ಶ್ರಮಜೀವಿಗಳು, ಚಾಣಾಕ್ಷರಾಗಿದ್ದು ಸದಾ ಎಚ್ಚರವಾಗಿರುವ ಇವರು ಸ್ವಂತ ಆಲೋಚನೆಗಳನ್ನು, ವಿವೇಚನೆಗಳನ್ನು ಬಳಸಿಯೇ ಎಲ್ಲ ಕೆಲಸವನ್ನು ಮಾಡೋಕೆ ಪ್ರಯತ್ನಿಸುತ್ತಾರೆ. ತಾವು ಮಾಡುವ ಯಾವುದೇ ಕೆಲಸದಲ್ಲಿ ಹೆಚ್ಚಿನ ಉತ್ಸಾಹವನ್ನು ಹೊಂದಿರುತ್ತಾರೆ. ಏನನ್ನಾದರೂ ಮಾಡಬೇಕು ಎಂದು ಫಿಕ್ಸ್ ಆದರೆ ಯಾರೂ ಕೂಡ ಅವರನ್ನು ತಡೆಯೋಕೆ ಸಾಧ್ಯನೇ ಇಲ್ಲ. ಕೆಲಸ ಮತ್ತು ಟೈಮ್ ವಿಚಾರಕ್ಕೆ ಬಂದರೆ ಯಾವಾಗಲೂ ಪರ್ಫೆಕ್ಟ್. ಇವರದ್ದು ದೊಡ್ಡ ಮನಸ್ಸು, ಯಾರು ಸಹಾಯ ಕೇಳಿದರೂ ಮಾಡುವ ಗುಣ. ಇವರು ಮಾನವೀಯತೆಯಿಂದ ಸಹಾಯ ಮಾಡುತ್ತಾರೆ ಹೊರತು ಯಾವುದೇ ಹೊಗಳಿಕೆಗೆ ಅಲ್ಲ. ಇವರು ಯಾರನ್ನೂ ಫಾಲೋ ಮಾಡುವುದಿಲ್ಲ. ಆನೆ ನಡೆದಿದ್ದೇ ದಾರಿ ಎಂದ ಹಾಗೆ ಇವರದ್ದೇ ಟ್ರೆಂಡ್. ಇವರದ್ದು ಮಾಸ್ಟರ್ ಮೈಂಡ್ ಅಂತಾನೆ ಹೇಳಬಹುದು. ಹೊಸ ಹೊಸ ವಿಷಯ ಪ್ಲ್ಯಾನ್ಗಳಲ್ಲಿ ಯಾವಾಗಲೂ ಸುದ್ದಿಯಲ್ಲಿ ಇರುತ್ತಾರೆ. ವಿಶಾಲ ಮತ್ತು ಮುಕ್ತ ಮನಸ್ಸಿನವರು. ಪ್ರತಿಯೊಂದು ಕಾರ್ಯವನ್ನು ಅರ್ಧದಲ್ಲಿ ಬಿಡದೆ ಪೂರ್ಣಗೊಳಿಸುತ್ತಾರೆ. ಬೇರೆಯವರ ಮಾತು ಕೇಳುವುದಕ್ಕಿಂತ ತಮ್ಮ ಮನಸ್ಸು ಹೇಗೆ ಹೇಳುತ್ತೋ ಅದನ್ನೇ ಕೇಳುವುದು ಜಾಸ್ತಿ. ಇಷ್ಟವಿಲ್ಲದಿದ್ದರೆ ಅದನ್ನು ಡೈರೆಕ್ಟಾಗಿ ಹೇಳುವುದು ಇವರ ರೂಢಿ. ಮೇಲಿನ ನೋಟದಿಂದ ವಸ್ತುಗಳನ್ನು ಅಥವಾ ವ್ಯಕ್ತಿಗಳನ್ನು ಅಳೆಯುವುದಿಲ್ಲ. ಕುಂಭ ರಾಶಿಯವರ ವೃತ್ತಿ ಜೀವನ ಮತ್ತು ಆರೋಗ್ಯದ ಸೀಕ್ರೆಟ್ಗಳು ಏನಿದೆ ಅಂತ ನೋಡೋಣ. 6ನೇ ಮನೆಯ ಅಧಿಪತಿಯಾಗಿರುವ ಚಂದ್ರ ಸಾಮಾನ್ಯ ಕಾಯಿಲೆಗಳಿಂದ ಕಾರಣನಾಗುತ್ತಾನೆ. ಅತಿಯಾಗಿ ಕೆಲಸ ಮಾಡುವುದರಿಂದ ವಿಶ್ರಾಂತಿ ತೆಗೆದುಕೊಳ್ಳುವುದು ಬಹಳನೇ ಅವಶ್ಯಕ. ಇಲ್ಲದಿದ್ದರೆ ಹೃದಯ ಸಮಸ್ಯೆ ಕೂಡ ಕಾಣಿಸಿಕೊಳ್ಳಬಹುದು. ಸಂಧಿವಾತ, ರಕ್ತದೊತ್ತಡ, ಹಲ್ಲು, ಗಂಟಲು, ಕಾಲು ಊತ, ಕಿವಿಗೆ ಸಂಬಂಧಪಟ್ಟ ತೊಂದರೆಗಳು, ಜ್ವರ, ಮಲೇರಿಯಾ ಹಾಗೆ ಮೂಳೆ ಮುರಿದಂತಹ ಅಪಾಯ. ಅದರ ಜೊತೆಗೆ ಜೀರ್ಣಕ್ರಿಯೆ ತೊಂದರೆ, ನಿದ್ರಾಹೀನತೆ ಅಥವಾ ಮಲಬದ್ಧತೆ ಇವರಿಗೆ ತೊಂದರೆ ಕೊಡಬಹುದು. ಇನ್ನು ಇವರ ವೃತ್ತಿ ಜೀವನದ ಬಗ್ಗೆ ನೋಡುವುದಾದರೆ ಈ ರಾಶಿಯವರು ವಿಜ್ಞಾನಿಗಳು ಅಥವಾ ದೊಡ್ಡ ಕಂಪನಿಗಳಲ್ಲಿ ಉನ್ನತ ಸ್ಥಾನವನ್ನು ಪಡೆಯಬಹುದು. ಅದರ ಜೊತೆಗೆ ಉಪನ್ಯಾಸಕರಾಗಿ, ಜ್ಯೋತಿಷ್ಯ, ಕಾನೂನು, ಹಣಕಾಸು ಅಥವಾ ಔಷಧಿ ವಲಯದಲ್ಲಿ ಸಾಗಣೆ, ಯಾವುದೇ ಪಬ್ಲಿಕ್ ಸರ್ವೆಂಟ್ ಆಗಿ ಕೂಡ ಸೇವೆಯನ್ನು ಮಾಡಬಹುದು. ಇನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿಮೆಂಟ್ ವ್ಯಾಪಾರಸ್ಥರು, ಯಾವುದೇ ಶಸ್ತ್ರಚಿಕಿತ್ಸರು, ಸೀಸ, ತಾಮ್ರ ವ್ಯಾಪಾರಗಳನ್ನು ಮಾಡಬಹುದು.
ಹಾಗೆ ಯಾರೂ ಕೂಡ ಎಲ್ಲ ಸಮಯದಲ್ಲಿ ಪಾಸಿಟಿವ್ ಆಗಿ ಪರ್ಫೆಕ್ಟಾಗಿ ಇರೋಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ಕೆಟ್ಟ ಗುಣಗಳನ್ನು ಕೂಡ ಹೊಂದಿರುತ್ತಾರೆ. ಹಾಗೆಯೇ ಈ ಕುಂಭ ರಾಶಿಯವರು ಯಾವ ರೀತಿಯ ನೆಗೆಟಿವ್ ಗುಣಗಳನ್ನು ಹೊಂದಿರುತ್ತಾರೆ ಎಂದು ನೋಡುವ ಸಮಯ. ಇವರನ್ನು ಮನವೊಲಿಸುವುದು ತುಂಬಾ ಕಷ್ಟ. ಇತರರ ಮಾತನ್ನು ಕೂಡ ಅವರು ಕೇಳುವುದೇ ಇಲ್ಲ. ಬೇರೆಯವರನ್ನು ನಂಬುವುದೂ ಇಲ್ಲ. ತಮ್ಮಂತೆ ಗುಣ ಇರುವವರನ್ನು ಹುಡುಕುತ್ತಾ ಇರುತ್ತಾರೆ. ಅದಕ್ಕೆ ಬೇರೆಯವರ ಜೊತೆ ಹೊಂದಾಣಿಕೆಯಾಗುವುದು ತುಂಬಾ ಕಷ್ಟ. ಇವರು ಕೆಲಸ ಮಾಡುವುದು ಡಿಫರೆಂಟ್ ಆಗಿರುವುದರಿಂದ ನೋಡುವವರಿಗೆ ಮಿತಿಮೀರಿದ ಸ್ವಭಾವದಂತೆ ಕಾಣಬಹುದು. ಕೋಪ ಕೂಡ ಜಾಸ್ತಿ. ಕೆಲವೊಮ್ಮೆ ದುಃಖ, ಖಿನ್ನತೆ, ಆಕ್ರೋಶ, ಹತಾಶೆ ಹಾಗೆ ಗೊಂದಲಗಳಿಗೆ ಒಳಗಾಗಬಹುದು. ಸ್ವಭಾವದಲ್ಲಿ ಸಾಕಷ್ಟು ಹಠಮಾರಿಗಳು. ಏನನ್ನಾದರೂ ಇಷ್ಟಪಟ್ಟರೆ ಮೋಸ ಅಥವಾ ವಂಚನೆ ಮಾಡಿ ಆದರೂ ಅದನ್ನು ಪಡೆದುಕೊಳ್ಳೋಕೆ ಇಷ್ಟಪಡುತ್ತಾರೆ. ಇತರ ಏನಾದರೂ ಮೋಸ ಮಾಡುವ ಮನಸ್ಥಿತಿಯಲ್ಲಿದ್ದರೆ ಅದನ್ನು ಬದಲಾಯಿಸುವುದು ತುಂಬ ಒಳ್ಳೆಯದು. ಈ ರಾಶಿಯವರ ಬಗ್ಗೆ ತಮಗೆ ಎಲ್ಲ ಗೊತ್ತಿದೆ ಎಂದು ಅವರ ಪ್ರೀತಿ ಪಾತ್ರರು ಅಂದುಕೊಳ್ಳುವುದು ತುಂಬಾ ತಪ್ಪು. ಯಾಕೆಂದರೆ ಏನಾದರೂ ಎಡವಟ್ಟು ಕೆಲಸ ಮಾಡಿ ತಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಚೆನ್ನಾಗಿ ಪ್ರೂವ್ ಮಾಡಿಬಿಡುತ್ತಾರೆ. ತಮ್ಮ ಮಾತೇ ನಡೆಯಬೇಕು ಅನ್ನುವ ಜಾಯಮಾನ. ಹೆಚ್ಚು ಸೋಮಾರಿಗಳು ಅಂತ ಕೂಡ ಇವರನ್ನು ಕರೆಯುತ್ತಾರೆ. ಇನ್ನು ಪ್ರೀತಿ ಪಾತ್ರರ ವಿಚಾರಕ್ಕೆ ಬರುವುದಾದರೆ ವಿದ್ಯಾವಂತ ಹಾಗೆ ಬುದ್ಧಿವಂತ ಸಂಗಾತಿಯನ್ನು ಬಯಸುತ್ತಾರೆ. ಇವರಿಗೆ ಯಾವುದೇ ಭಯವಿಲ್ಲ. ಪ್ರೀತಿ ಪಾತ್ರರನ್ನು ಕಂಟ್ರೋಲ್ ಮಾಡೋಕ್ಕೆ ಸಹ ಬಯಸೋಲ್ಲ. ಸಂಗಾತಿಯ ಮೇಲಿರುವ ಪ್ರೀತಿಯನ್ನು ಯಾವತ್ತೂ ತೋರಿಸೋಲ್ಲ. ಬೇರೆಯವರ ಕೆಟ್ಟ ಮನಸ್ಥಿತಿ ಗೊತ್ತಾದರೆ ಯಾವುದೇ ಸೂಚನೆ ಇಲ್ಲದೆ ಸ್ನೇಹ ಅಥವಾ ಸಂಬಂಧವನ್ನು ಕೊನೆಗೊಳಿಸುತ್ತಾರೆ. ಇನ್ನು ಈ ರಾಶಿಯವರು ಹಣ ಅದೃಷ್ಟವನ್ನು ಗಳಿಸೋಕೆ ಏನು ಮಾಡಬೇಕು, ಯಾವ ರತ್ನವನ್ನು, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಎಂದು ಈಗ ನೋಡೋಣ. ಈ ರಾಶಿ ಅಧಿಪತಿ ಶನಿ. ಹಾಗಾಗಿ ಧೈರ್ಯ ಸಾಧನೆಗೆ ಸ್ಫೂರ್ತಿಗೆ ಇಂದ್ರನೀಲಮಣಿ ಅಥವಾ ಬ್ಲೂ ಸಫೇರನ್ನು ಧರಿಸಬೇಕು. 4ನೇ ಮನೆಯ 9ನೇ ಮನೆಯ ಭಾಗ್ಯಾಧಿಪತಿ ಶುಕ್ರ. ಹಾಗಾಗಿ ಡೈಮಂಡ್ ಅಥವಾ ವಜ್ರವನ್ನು ಧರಿಸುವುದರಿಂದ ಖುಷಿ, ಸುಖ, ಶಾಂತಿ ಜೊತೆಗೆ ಅದೃಷ್ಟ ಕೂಡ ಹೆಚ್ಚಾಗುತ್ತದೆ. ಅದಕ್ಕೆ ಚೀಪ್ ಆಲ್ಟರ್ನೇಟಿವ್ ಆಗಿ ಪಚ್ಚೆ ಮಾಣಿಕ್ಯ ಅಥವಾ ಲ್ಯಾಬ್ನಲ್ಲಿ ತಯಾರು ಮಾಡಿದಂತಹ ವಜ್ರಗಳನ್ನು ಕೂಡ ಬಳಸಬಹುದು. ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಕೂಡ ಅದೃಷ್ಟ ಕುಲಾಯಿಸುತ್ತೆ. ಇವರಿಗೆ ಪಂಚಮಾಧಿಪತಿ ಬುಧ. ಹಾಗಾಗಿ ಪಚ್ಚೆ ಅಥವಾ ಎಮರಲ್ಡನ್ನು ಧರಿಸುವುದರಿಂದ ಖ್ಯಾತಿ, ಮಾನ ಸನ್ಮಾನ, ಜನರ ಜೊತೆ ಪ್ರಸಿದ್ಧಿಗೆ ಬರೋಕ್ಕೆ ಕಾರಣವಾಗುತ್ತದೆ. ಜೊತೆಗೆ ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಈ ರಾಶಿಯವರು ಶಿವ, ಆಂಜನೇಯ, ವೆಂಕಟೇಶ್ವರನ ಪೂಜೆ ಪ್ರಾರ್ಥನೆ ಮಾಡುವುದು ಸೂಕ್ತ. ಈ ರಾಶಿಯ ಅಧಿದೇವತೆ ಶನಿ ಆಗಿರುವುದರಿಂದ ಶನಿವಾರವನ್ನು ಇಷ್ಟ ದಿನವಾಗಿ ಮಾಡಿಕೊಳ್ಳಬಹುದು. ಶನಿ ಗ್ರಹದಿಂದ ಉಂಟಾಗುವ ಕೆಟ್ಟ ಪ್ರಭಾವದಿಂದ ಪಾರಾಗೋಕ್ಕೆ ಶಮಿ ವೃಕ್ಷವನ್ನು ಪೂಜೆ ಮಾಡಬೇಕು. ಇದನ್ನು ಪೂಜಿಸುವುದರಿಂದ ಅದೃಷ್ಟ ಬರುವುದಷ್ಟೇ ಅಲ್ಲದೆ ಧನಧಾನ್ಯ ಕೂಡ ವೃದ್ಧಿಯಾಗುತ್ತದೆ. ಶನಿವಾರ ಶನಿ ವೃಕ್ಷದ ಬಳಿ ಎಳ್ಳೆಣ್ಣೆ ದೀಪ ಹಚ್ಚೋದು ಕೂಡ ಬಹಳ ಒಳ್ಳೆಯದು. ಶಮಿ ಗಿಡ ಅಥವಾ ತುಳಸಿ ಗಿಡವನ್ನು ನೆಟ್ಟು ಬೆಳೆಸುವುದರಿಂದ ಕೂಡ ಇವರಿಗೆ ಶನಿ ದೋಷ ನಿವಾರಣೆಯಾಗುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.